ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ಇದೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ನಡೆಯುವಂಥ ಫೈಟ್ ಇದು. ಹಾಗಾಗಿ ಕ್ರೀಡಾ ಪ್ರೇಮಿಗಳು, ಅದರಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಅಂತೂ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಮ್ಯಾಚ್ನಲ್ಲಿ ಆರ್ಸಿಬಿ ಗೆದ್ದು ಬರಲಿ ಅನ್ನುವಂಥ ಶುಭಾಶಯಗಳ ವಿನಿಮಯವೇ ಆಗ್ತಾ ಇದೆ. ದೇವರು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳು ಸಲ್ತಾ ಇದೆ ದೇವರಿಗೆ, ಆರ್ಸಿಬಿ ಗೆದ್ದು ಬರಲಿ, ಗೆದ್ದು ಮತ್ತೆ ಚಾಂಪಿಯನ್ ಆಗಲಿ ಅಂತ. ಇನ್ನು ಕಲಬುರಗಿಯಲ್ಲಿ ಆರ್ಸಿಬಿಗೆ ಶುಭಾಶಯಗಳ ಸುರಿಮಳೆಗರೆಯಲಾಗ್ತಾ ಇದೆ. ಗೆದ್ದು ಬಾ ಆರ್ಸಿಬಿ ಅಂತ ಅಭಿಮಾನಿಗಳು, ಪುಟಾಣಿ ಕ್ರಿಕೆಟ್ ಪ್ರೇಮಿಗಳು ಹಾರೈಸಿರುವಂಥದ್ದು. ಈ ಸಲವೂ ಕಪ್ ನಮ್ದೇ ಅಂತ ಆರ್ಸಿಬಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಾವು ಗಮನಿಸಬಹುದು. ಪುರುಷೋತ್ತಮ ಕುಲಕರ್ಣಿ ಆರ್ಸಿಬಿ ಅಭಿಮಾನಿಗಳನ್ನ, ಪುಟಾಣಿಗಳನ್ನ ಮಾತಾಡ್ಸಿದ್ದಾರೆ, ಆರ್ಸಿಬಿ ಫ್ಯಾನ್ಸ್ಗಳನ್ನ. ಬನ್ನಿ ನೋಡೋಣ ಏನು ಹೇಳ್ತಾರೆ ಪುಟಾಣಿಗಳು ಅಂತ. ಇದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಪಂದ್ಯ, IPLನ ಪಂದ್ಯ ಇವತ್ತು ಇರುವಂಥದ್ದು. ಪ್ರತಿಷ್ಠಿತ RCB ಮತ್ತು ಗುಜರಾತ್ ಟೈಟನ್ಸ್ನ ನಡುವೆ ಇವತ್ತು ಹೈ ವೋಲ್ಟೇಜ್ ಪಂದ್ಯ ಇರುವಂಥದ್ದು. ಸೊ ಹೀಗಾಗಿ ಎರಡೂ ತಂಡಗಳ ನಡುವೆ ಭಾರಿ ಪೈಪೋಟಿಯ ಒಂದು ಪಂದ್ಯ ಏರ್ಪಡುವಂಥದ್ದು. ಸೊ ಹೀಗಾಗಿ ನಾವಿದೀಗ ಕಲಬುರಗಿಯ ನಗರದಲ್ಲಿರುವಂಥ ಒಂದು NV ಮೈದಾನದಲ್ಲಿರುವಂಥದ್ದು. NV ಮೈದಾನದಲ್ಲಿ ಯಾವ ರೀತಿಯ ಕ್ರಿಕೆಟ್ ಕ್ರೇಜ್ ಇದೆ ಅಂತಕ್ಕಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ. RCB ಮತ್ತು ಏನು ಗುಜರಾತ್ ಟೈಮ್ಸ್ ನಡುವೆ ನಡೆಯುವಂಥ ಒಂದು ಪಂದ್ಯದಲ್ಲಿ ಇದೀಗ ಎಲ್ಲ ಆಟಗಾರರನ್ನು ಹುರಿದುಂಬಿಸುವ ಪರವಾಗಿ ಇದೀಗ ಅವರು RCB ಪರ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು. ನಾನು ಇದೀಗ ಇಲ್ಲಿನ ಆಟಗಾರರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಯಾವ ರೀತಿ RCBಯ ಒಂದು ಕ್ರೇಜ್ ಇದೆ ಅಂತಕ್ಕಂಥದ್ದು. ಸರ್, ಇವತ್ತು ಹೈ ವೋಲ್ಟೇಜ್ ಪಂದ್ಯ, RCB ಮತ್ತು GT ನಡುವೆ ಪಂದ್ಯ, ಯಾವ ರೀತಿ ನೀವು RCB ಬೆಂಬಲವನ್ನು ಕೊಡ್ತಾ ಇರುವಂಥ? RCB ಈ IPLನಲ್ಲಿ ಅತ್ಯಂತ ಸ್ಟ್ರಾಂಗ್ ಟೀಮ್ ಅದ. ಈಗ ಆಲ್ರೆಡಿ GTಗೆ ಅವರು ಕ್ವಾಲಿಫೈರ್ನಾಗ ಆರಾಮಾಗಿ ಸೋಲಿಸಿದ್ದಾರೆ. ಹಿಂಗಾಗಿ ಈ ಸರ್ ಕೂಡ ಅವ್ರಿಗೆ ಫೈನಲ್ನಲ್ಲಿ ಸೋಲಿಸಿ ಕಪ್ಪನ್ನು ಗೆಯ್ತಾರೆ. ಈ ಸರ್ ಕೂಡ ಕಪ್ ನಮ್ಮದೇ. GTಯಲ್ಲೂ ಕೂಡ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಭಾಳ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಆದರೂ ಕೂಡ ಈಗಾಗಲೇ RCBಯಲ್ಲಿ ಇರೋಂಥ ಆತ್ಮವಿಶ್ವಾಸ ಮತ್ತು ನಂಬಿಕೆ ನಮ್ಮ ತಂಡಕ್ಕೆ ಗೆಲುವಿಗೆ ಸಹಾಯ ಆಗ್ತದೆ. ವಿರಾಟ್ ಕೊಹ್ಲಿ, ಪಟ್ಟೇದಾರ ಅತ್ಯಂತ ಒಳ್ಳೆ ಫಾರ್ಮ್ನಾಗ ಅದಾರ. ಅದೇ ರೀತಿ ಕರ್ನಾಟಕದ ಪಡಿಕಲ್ ಅಂತೂ ನೀವು ಪ್ರತಿ ಪಂದ್ಯದಲ್ಲಿ ಅತ್ಯಂತ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಕನಿಷ್ಠ ಒಂದು 250ಕ್ಕಿಂತ ಹೆಚ್ಚಿನ ಗುರಿಯನ್ನು ಕೊಡ್ತಾರೆ ಗುಜರಾತಿಗೆ ಅನ್ನೋದು ನಮ್ಮ ವಿಶ್ವಾಸ. ಈಗ ಗುಜರಾತ್ ಲೋಕಲ್ ಪಿಚ್ನಲ್ಲಿ ಆಡ್ತಾ ಇರುವಂಥದ್ದು, ಅವರಿಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಮತ್ತು RCB ಯಾವ ಥರ ಅವ್ರಿಗೆ ಟಫ್ ಅನ್ನು ಕೊಡ್ಬೋದು? ಅಡ್ವಾಂಟೇಜ್ ಅಂತಂಗೇನು ಪಿಚ್ ಆಲ್ಮೋಸ್ಟ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ಯಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಆ ಗ್ರೌಂಡಲ್ಲಿ ಆಡಿದ್ದು. ಅದಕ್ಕೆ ಅಡ್ವಾಂಟೇಜ್ ಅವ್ರಿಗೆ ಡೈಲಿ ಪ್ರಾಕ್ಟೀಸ್ ಎಲ್ಲ ಪಿಚ್ಚಲ್ಲಿ ಮಾಡಿ ಅವ್ರಿಗೆ ಅಡ್ವಾಂಟೇಜ್ ಅದ ಅನಿಸ್ತದೆ. ಸ್ವಲ್ಪ RCBಗೆ ಟಫ್ ಆಗ್ಬೋದು ಬ್ಯಾಟಿಂಗ್ ಆಡೋ ಟೈಮಿಗೆ ಅಂತ ನಾವು ಅನ್ಕೋತೀವಿ. ಇವತ್ತು RCB ಗೆಲ್ಲಬೇಕು, 100% ಹೋಪ್ ಎಲ್ಲರೂ ಇಟ್ಟಿದ್ದೀವಿ. ಎಲ್ಲರದ್ದು ನಂಬಿಕೆ ಉಳಿಸ್ಕೋಬೇಕು ಅವರಷ್ಟೇ. ಇವತ್ತು ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಓಪನಿಂಗ್ ಪೂರ ಸ್ಟ್ರಾಂಗ್ ಆಗಿರ್ತದೆ. ಬಾಲಿಂಗ್ನಲ್ಲಿ ಯಾರು ಮಿಂಚ್ಬೋದು ಇವತ್ತು ಭುವನೇಶ್ವರ್ ಕುಮಾರಿನ ಸ್ವಿಂಗ್ ಮತ್ತು ಹೆಜಲ್ವುಡಿನ ಸ್ಪೀಡ್, ಕೃಣಾಲ್ ಪಾಂಡ್ಯದ ಬೌನ್ಸರ್. ಇದಿಷ್ಟು ಏನು ಇಲ್ಲಿಯ ನೂತನ ಮೈದಾನದಲ್ಲಿ ಇರುವಂಥ ಒಂದು ಹುಡುಗರ ಮಾತಾಗಿರುವಂಥದ್ದು. ಅಂದರೆ ಈ ಬಾರಿಯೂ ಕೂಡ RCB ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅಂತ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ TV, ಕಲಬುರಗಿ.